ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 2014ರಲ್ಲಿ ಆರಂಭವಾಗಿದ್ದಂಥ ಮೆಟ್ರೋ ಯೆಲ್ಲೋ ಲೈನ್ 4 ವರ್ಷಗಳ ಹಿಂದೆ ಪೂರ್ಣಗೊಂಡಿತ್ತು. ಆದರೆ ಕೆಲವು ಕಾರಣಗಳಿಂದ ಸಂಚಾರಕ್ಕೆ ಮುಕ್ತವಾಗಿರಲಿಲ್ಲ. ಇದೀಗ ಕೊನೆಗೂ ಹಳದಿ ಲೈನ್ಗೆ ಉದ್ಘಾಟನೆ ಭಾಗ್ಯ ಒದಗಿ ಬಂದಿದೆ. ಯೆಲ್ಲೋ ಲೈನ್ ಯಾವ ಮಾರ್ಗವಾಗಿ ಸಂಚಾರ ಮಾಡುತ್ತೆ ಬನ್ನಿ ನೋಡೋಣ. ಹಳದಿ ಮಾರ್ಗ ಇಂದು ಉದ್ಘಾಟನೆ, ನಾಳೆಯಿಂದ ಪ್ರಯಾಣಿಕರಿಗೆ ಮುಕ್ತ. ಯೆಲ್ಲೋ ಲೈನ್ ಎಲ್ಲಿಂದ ಎಲ್ಲಿವರೆಗೆ, ಯಾರಿಗೆಲ್ಲ ಉಪಯೋಗ? ಬೆಂಗಳೂರಿನ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಕಾಮಗಾರಿ 2014ರಲ್ಲಿ ಆರಂಭವಾಗಿತ್ತು. 2021ಕ್ಕೆ ಪೂರ್ಣಗೊಂಡಿತ್ತು. ಆದ್ರೆ ನಾನಾ ಕಾರಣಗಳಿಂದ ಉದ್ಘಾಟನೆಯ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ. ಇದೀಗ ಕಾಮಗಾರಿ ಶುರುವಾದ 11 ವರ್ಷಗಳ ಬಳಿಕ ನಮ್ಮ ಮೆಟ್ರೋ ಹಳದಿ ಮಾರ್ಗ ಇಂದು ಮೋದಿಯಿಂದ ಲೋಕಾರ್ಪಣೆ ಆಗ್ತಿದೆ. ಆದ್ರೆ ನಾಳೆಯಿಂದ ಪ್ರಯಾಣಿಕರ ಸಂಚಾರಕ್ಕೆ ಮುಕ್ತವಾಗಲಿದೆ. ಹಾಗಿದ್ರೆ ಹಳದಿ ಮಾರ್ಗ ಎಲ್ಲಿಂದ ಎಲ್ಲಿವರೆಗೆ ಇರಲಿದೆ, ಎಲ್ಲೆಲ್ಲಿ ಸ್ಟಾಪ್ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋದಾದ್ರೆ, ಯೆಲ್ಲೋ ಲೈನ್ ನಲ್ಲಿ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚರಿಸಲಿದೆ. ಸಂಚಾರ ಅವಧಿ 35ರಿಂದ 45 ನಿಮಿಷ ಇರಲಿದೆ. ಒಟ್ಟು 16 ನಿಲ್ದಾಣಗಳು 3 ಮೆಟ್ರೋ ಲೈನ್ಗೆ ಸಂಪರ್ಕ ಕಲ್ಪಿಸುತ್ತೆ. ಹಸಿರು, ಗುಲಾಬಿ, ನೀಲಿ ಮಾರ್ಗವನ್ನ ಯೆಲ್ಲೋ ಲೈನ್ ಸಂಪರ್ಕಿಸುತ್ತೆ. ಆರಂಭದಲ್ಲಿ ಪ್ರತಿ 30 ನಿಮಿಷಕ್ಕೊಮ್ಮೆ ರೈಲು ಸಂಚರಿಸಲಿದೆ. ಚಾಲಕರಹಿತ ರೈಲು ಇದಾಗಿದ್ದು ಆರಂಭದಲ್ಲಿ ಚಾಲಕ ಇರಲಿದ್ದಾರೆ. ಕನಿಷ್ಠ ದರ 10 ರೂಪಾಯಿಯಿಂದ ಗರಿಷ್ಠ 60 ರೂಪಾಯಿವರೆಗೆ ಟಿಕೆಟ್ ದರವಿದೆ. ಬರೋಬ್ಬರಿ 8 ಲಕ್ಷ ಪ್ರಯಾಣಿಕರಿಗೆ ಅನುಕೂಲವಾಗಿದ್ದು ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಸಮಸ್ಯೆ ಬಹುಮಟ್ಟಿಗೆ ನಿವಾರಣೆಯಾಗಲಿದೆ. ಬೊಮ್ಮಸಂದ್ರ, ಹೆಬ್ಬಗೋಡಿ, ಹುಸ್ಕೂರು ರಸ್ತೆ, ಇನ್ಫೋಸಿಸ್ ಫೌಂಡೇಶನ್, ಎಲೆಕ್ಟ್ರಾನಿಕ್ ಸಿಟಿ, ಪೆರಟೇನ ಅಗ್ರಹಾರ, ಹೊಸ ರಸ್ತೆ, ಸಿಂಗಸಂದ್ರ, ಕೂಡ್ಲುಗೇಟ್, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬಿಟಿಎಂ ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ, ಆರ್ವಿ ರಸ್ತೆಯಲ್ಲಿ ನಿಲುಗಡೆಯಾಗಲಿದೆ. ಇನ್ನು ಆರ್ವಿ ರಸ್ತೆ, ಜಯದೇವ ಆಸ್ಪತ್ರೆ ನಿಲ್ದಾಣ, ಸಿಲ್ಕ್ ಬೋರ್ಡ್ ಇಂಟರ್ಚೇಂಜ್ ನಿಲ್ದಾಣಗಳಾಗಿವೆ. ಎಲೆಕ್ಟ್ರಾನಿಕ್ ಸಿಟಿ ನಮಗೆ ಬೊಮ್ಮಸಂದ್ರವರೆಗೂ, ನಾವು ಮುಂದೆ ಚಂದಾಪುರಕ್ಕೆ ಹೋಗೋರು, ನಾವು ಬೊಮ್ಮಸಂದ್ರಕ್ಕೆ ಹೋದ್ರೆ ಅಲ್ಲಿಂದ ಒಂದು 20 ನಿಮಿಷದಲ್ಲಿ ನಾವು ಮನೆಗೆಲ್ಲ ತಲುಪಿಡ್ತೀವಿ. ನಮ್ಗೆ ತುಂಬಾನೇ ಯೂಸ್ ಇದೆ ಸರ್. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲು ಯಾರಿಗೆಲ್ಲ ಲಾಭ? ಇವತ್ತು ಬೆಂಗಳೂರು ಬೆಳಗಾವಿ ಮಾರ್ಗವಾಗಿ ಸಂಚರಿಸುವ ವಂದೇ ಭಾರತ್ ರೈಲಿಗೂ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಇದರಿಂದ ಯಾರಿಗೆಲ್ಲ ಲಾಭವಾಗಲಿದೆ ಅಂತ ನೋಡೋದಾದ್ರೆ, ವಂದೇ ಭಾರತ್ ರೈಲು ಬೆಂಗಳೂರು ಬೆಳಗಾವಿ ನಡುವೆ ಸಂಚರಿಸಲಿದ್ದು 8 ಜಿಲ್ಲೆಗಳ ಮೂಲಕ ಹಾದು ಹೋಗಲಿದೆ. 6 ಜಿಲ್ಲೆಗಳಲ್ಲಿ ನಿಲುಗಡೆಯಾಗಲಿದೆ. ಬೆಂಗಳೂರು, ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಹಾಗೂ ಬೆಳಗಾವಿಯ ನಡುವೆ ಸಂಪರ್ಕಿಸುತ್ತೆ. ಬೆಳಗಾವಿಯಿಂದ ಬೆಳಿಗ್ಗೆ 5:20ಕ್ಕೆ ಹೊರಡಲಿದ್ದು ಬೆಂಗಳೂರಿಗೆ ಮಧ್ಯಾಹ್ನ 1:50ಕ್ಕೆ ಆಗಮಿಸಲಿದೆ. ಇನ್ನು ಬೆಂಗಳೂರಿನಿಂದ ವಾಪಸ್ ಮಧ್ಯಾಹ್ನ 2:20ಕ್ಕೆ ಹೊರಡಲಿದೆ. ರಾತ್ರಿ 10:40ಕ್ಕೆ ಬೆಳಗಾವಿಗೆ ತಲುಪಲಿದೆ. ಬುಧವಾರ ಹೊರತುಪಡಿಸಿ ವಾರಕ್ಕೆ 6 ದಿನ ಸಂಚರಿಸಲಿದೆ. ವಂದೇ ಭಾರತ್ ಟಿಕೆಟ್ ದರ 676 ರೂಪಾಯಿ ಇದೆ. ರಾಜಧಾನಿ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸಂಬಂಧವನ್ನು ಮತ್ತಷ್ಟು ಬೆಸೆಯುವಂತಹ ವಂದೇ ಭಾರತ್ ಟ್ರೈನಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ನೀಡಲಿದ್ದಾರೆ. ಸದ್ಯಕ್ಕೆ ನಾನೀಗ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ನಿಂತಿರುವಂತಹ ವಂದೇ ಭಾರತ ರೈಲಿನ ಮುಂದೆ ಇದ್ದೀನಿ. ಇದೇ ಒಂದು ವಂದೇ ಭಾರತ್ ಟ್ರೈನು ನಾಳೆಯಿಂದ ಬೆಂಗಳೂರು ಮತ್ತು ಬೆಳಗಾವಿ ನಡುವೆ ಸಂಚಾರವನ್ನು ಮಾಡಲಿದೆ. ಸುಮಾರು 8 ಕೋಚ್ಗಳಿರುವಂತಹ ಈ ಒಂದು ವಂದೇ ಭಾರತ್ ಟ್ರೈನಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸೀಟ್ಗಳಿರುವಂಥದ್ದು, ಅಂದರೆ 2 ರೀತಿಯ ಕ್ಲಾಸ್ಗಳು ಇಲ್ಲಿ ಇರುವಂಥದ್ದು. ಈ ಒಂದು ಟ್ರೈನ್ ಈಗ ಬೆಳಗಾವಿ ಮತ್ತು ಬೆಂಗಳೂರಿನ ನಡುವಿನ ಬಹು ಬೇಡಿಕೆಯ ಟ್ರೈನ್ ಆಗಿತ್ತು. ನಮ್ಮ ಮೆಟ್ರೋ ಹಳದಿ ಮಾರ್ಗದ ಜೊತೆಗೆ ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ಕೂಡ ಲೋಕಾರ್ಪಣೆ ಆಗ್ತಿರೋದು ಕರುನಾಡಿಗೆ ಡಬಲ್ ಧಮಾಕ ಎಂದ್ರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್, ಟಿವಿ9.